ಖುಷಿ ಆಗ್ತೈತ್ ಕಣೆ. ಅಮ್ಮನೇನಂತ ಎಷ್ಟು ಖುಷಿ ಪಟ್ರು. ಯಪ್ಪ ಈ ವಯಸ್ಸಿನ ಕಂಗ್ರಾಚುಲೇಷನ್ಸ್. ಹಾಯ್ ಹಲೋ ಹುಡುಗ ನಮಸ್ಕಾರ, ನಾನು ನಿಮಗಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ತುಂಬಾ ದಿನದಿಂದ ಹೇಳ್ಬೇಕು ಅನ್ಕೊಂಡಿದ್ದೆ. ತುಂಬಾ ದಿನ ಆಗಿಲ್ಲ, ಇದು ರೀಸೆಂಟ್ ಆಗಿದ್ದು ಒಂದು ಫುಲ್ ಖುಷಿ ವಿಷಯ. ಅಂಡ್ ನನ್ನ ಜೊತೆಲಿರೋರ್ಗಂತೂ ಆಶ್ಚರ್ಯ, ಮೇ ಬಿ ಆಗ್ಬೋದು, ಆಗದೆ ಇರ್ಬೋದು. ನನ್ ಜೊತೆನೆ ಇದ್ಲಲ್ಲ ಹೆಂಗಿದೆಲ್ಲ ಅಂತ ಅನ್ಬಿಟ್ಟು ಅನ್ಸ್ಬೋದು ಕೆಲವ್ರಿಗೆ. ಏನಿರ್ಬೋದು ಕೆಲವರಲ್ಲಿ ನಾನಿಲ್ಲ ಬಿಡು, ಏನೋ ಗೊತ್ತಿಲ್ಲ. ಹೇಳು, ಗೆಸ್ ಮಾಡು ಏನಿರ್ಬೋದು. ಹೆಂಗ್ ಬರ್ತೈತೆ ಇಲ್ಲ, ಝೂಮಲ್ಲಿ ಹಿಡಿದು ಕಟ್ ಮಾಡು. ಚಾನ್ಸಸ್ ಏನಿರ್ಬೋದು, ಗೆಸ್ ಕರೋ. ಚಾನ್ಸಸ್ ಆಪ್ಷನ್ ಕೊಡು. ಆಪ್ಷನ್ ಅಂದ್ರೆ ಇಲ್ಲ, ಮತ್ ನಂಗೆ ಗೊತ್ತಿಲ್ಲ. ಇದ್ ಮಾಡಕ್ಕಿದ್ದ ನನಗೆ ಏನ್ ಗೊತ್ತು ಅಂದ್ರೆ ನನಗ್ ಖುಷಿ ವಿಷಯ. ಆಬ್ವಿಯಸ್ಲಿ ನಿಮ್ಗೂ ಖುಷಿ ಆಗುತ್ತೆ. ಮೇ ಬಿ ಎಲ್ಲೋ ಒಂದ್ ಕಡೆ ಎಲ್ಲಿ ಇದಾಗೋಯ್ತು ಅಂತ ಅನ್ಸುತ್ತೆ. ಎಲ್ಲಿ ತಗೊಂಡ್ಲು, ಏನೋ ತಗೊಂಡಿರ್ತಾಳೆ ಹೇಳ್ದಲೆ, ಇಲ್ಲ ಅಂದ್ರೆ ಇಂಟರ್ನ್ಶಿಪ್ ಸೆಲೆಕ್ಟ್ ಆಗಿರ್ತಾಳೆ, ಇಲ್ಲ ಮದ್ವೆ ಫಿಕ್ಸ್ ಆಗಿರುತ್ತೆ. ಖುಷಿ ವಿಚಾರ ಅದೇ ತರ ತಗೋ. ಇದ್ ಯಾವ್ದು ಅಲ್ಲ ಗೈಸ್, ನಾನು ಏನು ತಗೊಂಡಿಲ್ಲ, ಮದ್ವೆನು ಫಿಕ್ಸ್. ಎಂತ ಮರೈತಿ, ಎಂತದು ಇಲ್ಲ, ಮತ್ತೆ ಇದು ಇಲ್ಲ, ಏನು ಇಂಟರ್ನ್ಶಿಪ್ಗೂ ಅಲ್ಲ ಗೈಸ್. ಮತ್ತೇನು ಇಲ್ಲ, ತುಂಬಾ ಇಲ್ಲೇ ಹೇಳ್ತಿದ್ದಾಳೆ. ನಾನು ಇಲ್ಲಿನ ವಿಷಯ ಹೇಳ್ತಾ ಇದೀನಿ, ಅವಳಿಂದ ಇಲ್ಲೇ. ಹಲ್ಲಿನ ವಿಷಯ ಯಾವುದು ಗೆಸ್ ಮಾಡ್ಬೇಕು. ನನಗ್ ಗೊತ್ತಿಲ್ಲ, ಹೇಳೆ. ನನಗ್ ಗೊತ್ತಿಲ್ಲ, ನೀನೇ ಹೇಳ್ಬೇಕು. ನಾನೇನಾದ್ರೂ ಈಗ ನನ್ಗೆ ಕೆಲ್ಸ ಸಿಕ್ತು ಕಣೆ ಅಂತಂದ್ರೆ, ಅದೇ ನಾನು ಹೇಳುದ್ನಲ್ಲ, ಕೆಲ್ಸ ಸಿಕ್ಕಿರ್ಬಹುದೇನೋ ಅಂತ ಅಂದ್ನಲ್ಲ, ಅದೇ ಇರ್ಬಹುದು. ಅದೇನಾ? ನೋಡಿ ಗಾಯ್ಸ್, ನೋಡಿದ್ರಾ ಎಲ್ಲಿ ಖುಷಿ ಆಗ್ತೈತೆ. ಕೆಲ್ಸ ಸಿಕ್ಕೈತೆ ಅಂದ್ರೆ ಖುಷಿ ಆಗ್ದಲ್ಲ ಇರುತ್ತಾ? ನಮ್ ಹುಡ್ಗಿಗ್ ಪಾಪ ಒಂದೊಳ್ಳೆ ಕೆಲ್ಸ ಖುಷಿ ಆಗ್ತೈತ್ ಕಣೆ. ಅಮ್ಮನೇನಂತ ಎಷ್ಟು ಖುಷಿ ಪಟ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಯಪ್ಪ ಈ ವಯಸ್ಸಿನ ಅಂದ್ರೆ ಇಲ್ಲ, ಖುಷಿ ಆಗ್ತೈತೆ. ನಮಗ್ ಗೊತ್ತೇ ಇರ್ಲಿಲ್ಲ, ಸ್ವಲ್ಪನೂ ಕ್ಲೂನೇ ಕೊಟ್ಟಿರ್ಲಿಲ್ಲ ಅಕ್ಕ. ಖುಷಿ ಆಗ್ತೈತೆ. ಅಂದ್ರೆ ಸರ್ಪ್ರೈಸಿಂಗ್ ಆಗಿ ಹೇಳ್ಬೇಕು ಅಂತ ಅನ್ಕೊಂಡೆ. ಸರ್ಪ್ರೈಸಿಂಗ್ ಬಟ್ ಕಂಡಿಡ್ದಿದೆ ನಾನು. ಇಲ್ಲ, ನೀನ್ ಇಂಟರ್ನ್ಶಿಪ್ ಅಷ್ಟೇ ಮೇ ಬಿ ಇರ್ಬೋದೇನೋ ಹೇಳ್ಬೇಕಂತ ಅನ್ಕೊಂಡಿದ್ದೆ ಇಷ್ಟ. ಆಮೇಲೆ ಎಲ್ಲ ಇವಾಗ ಇವರೆಲ್ಲ ಸ್ವಲ್ಪ ಶುಗರ್ ತಿನ್ನೋದ್ ಕಡಿಮೆ ಮಾಡಿದ್ದಾರೆ, ಸ್ವೀಟ್ ಬೇಡ ಅಂತ ಅನ್ಬಿಟ್ಟು ಹಂಗೆ ಹೇಳಿದೆ. ಹಂಗಂತ ಶುಗರ್ ಕಾಯಿಲೆ ಅಲ್ಲ, ತಿನ್ನಲ್ಲ ಅಷ್ಟೇ, ತಿನ್ನಲ್ಲ. ಶುಗರ್ದೇನು ಕಾಯಿಲೆ ಇಲ್ಲ. ತಿನ್ನಲ್ಲ. ಯಪ್ಪಾ, ನೀನೇ ಹೆಂಗ್ ಹೇಳ್ಕೊಡ್ತೀಯ ನೋಡು. ನೀನ್ ಹೇಳದ್ ಕರೆಕ್ಟ್ ಆಗಿ ಹೇಳ್ಬೇಕು ತಾನೆ. ಶುಗರ್ ತಿನ್ನಲ್ಲ ಅಂದ್ರೆ ಮೈಕ್ ಇಡ್ಕ ಮೈಕ್ ಎಂತ ಕೊಟ್ಟಿರೋ ಯಾವ ಕಂಪ್ನಿ ಇರ್ಬೋದು? ಇನ್ಫೋಸಿಸ್. ಇನ್ಫೋಸಿಸ್ ಅಲ್ಲೆಲ್ಲ ಕೆಲಸ ತಗೊಳಕಾಗುತ್ತೇನೆ? ನಿನ್ ಕೈಲಿ ಯಾವ್ದೇ ಸಾಧ್ಯ ಆಗಲ್ಲ, ಎಲ್ಲದೂ ಇದು ನಿಜವಾಗ್ಲೂ ವಿಡಿಯೋ ಮಾಡ್ತಾ ಇದೀನಿ ಅಂತ ಅಷ್ಟೇ ಹೇಳ್ತಿರೋದು ಇವಳು. ಯಾವ್ದೇ ಸಾಧ್ಯ ಆಗಲ್ಲ ಅಲ್ಲ, ಯಾವ್ದು ಸಾಧ್ಯ ಆಗಲ್ಲ. ಇವಾಗ ಸಾಧ್ಯ ಆಗೈತಲ್ಲ, ಅದು ಗಾಡ್ ಗ್ರೇಸ್ ಅಂತ ಹೇಳ್ಬೋದು. ಕಾಲೇಜಿಗೆ ಬರಲ್ಲ ನೀನ್ ನೆಕ್ಸ್ಟ್ ಮುಂದಿನ ಸಲ ಇಂದ? ಇಲ್ಲ, ಬರ್ತೀನಿ. ಬರ್ತೀಯಾ? ಜೊತೆ ಅದು ಪಾರ್ಷಿಯಲ್ ಆಗಿ ಮಾಡ್ಕೋತೀನಿ. 1 ಇಯರ್ ಪಾರ್ಷಿಯಲ್ ಆಗಿ ಮಾಡ್ಕೋತೀನಿ. ಅಂಡ್ ಇಲ್ಲ, ಇನ್ನೊಂದ್ ಸೆಮ್ ಮಾಡ್ಕೋತೀನಿ. ಇನ್ನೊಂದ್ ಸೆಮ್ಗೆ ಏನೋ ಇಂಟರ್ನ್ಶಿಪ್ ಎಲ್ಲ ಹೋಗ್ತಾರಲ್ಲ, ಆ ಟೈಮಲ್ಲಿ ಇವ್ರು ಇಂಟರ್ನ್ಶಿಪ್ ಹೋಗೋ ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ. ಅದಕ್ಕೆ ಹೇಳಿದ್ಲು, ಇನ್ 3 ತಿಂಗಳಾದ್ಮೇಲೆ ಐಫೋನ್ ತಗತ್ತೀನಿ ನೋಡೆ ಅಂತ. ಗೊತ್ತಾಯ್ತು ನನಗೆ ಇದೇ ಇರುತ್ತೆ ಏನೋ ಅಂತ. ಗೈಸ್, ಹೆಂಗೆ ಖುಷಿ ಆಯ್ತು, ಖುಷಿ ಆಗ್ತೈತೆ. ನಮ್ಮ ಗ್ರೂಪ್ ಅಲ್ಲಿ ಫಸ್ಟ್ ಕೆಲಸ ತಗೊಂಡಿರೋದು ಇವಳು. ಆರ್ ಯು ಹ್ಯಾಪಿ?
ಇಲ್ಲ ಗೈಸ್, ಯಾರು ಹಿಂಗೆ ಅಂತ ಹೇಳಕ್ಕಾಗಲ್ಲ. ಎಷ್ಟೋ ಜನ ವರ್ಕ್ ಕೂಡ ಮಾಡ್ತಾ ಇರ್ಬೋದು. ಹೇಳ್ಕೊಳ ನಮ್ದೊಂದ್ ಇದೆಯಲ್ಲ, ಏನಕ್ಕೂ ಬೇಡದೆ ಇರೋ ಗ್ರೂಪ್, ಆ ಗ್ರೂಪ್ ಅಲ್ಲಿ ಹೇಳ್ತಾವಳು ಅಷ್ಟೇ ಅವಳು. ಖುಷಿ ಆಯ್ತಾ? ಇಲ್ಲೊಂದು ಗ್ರೂಪ್ ಇಂದ ಮೆಂಬರ್ ಮನುಷ್ಯಂಗ್ ಹೇಳಿದ್ರೆ ಹೆಂಗಿರುತ್ತೆ? ಮನುಷ್ಯಂಗ್ ಹೇಳಿದ್ರೆ ಹೆಂಗಿರುತ್ತೆ? ಏನೇನೋ ಡಿಸ್ಕಷನ್. ನಾನು ಇವಳಿಗಿಂದ ಹೇಳ ಇಲ್ಲ, ಇವಳ್ದು ಬಾಯೆಲ್ಲ ಬೊಂಬಾಯಿ. ಹೇಳ್ಬಿಟ್ರೆ ನನ್ ಅವಳ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಕೊಳ್ಳೋವರ್ಗುನು ಸಮಾಧಾನ ಇಲ್ಲ. ಏನಾದ್ರೂ ಒಂದು ಕ್ಲೂ ಬೇಡಲಿಕ್ಕೆ. ಈ ತರ ಜನಗಳ ಅದಕ್ಕೆ ನಾನು ಇಲ್ಲೇ ಹೇಳ್ಬಿಡು ಅಂದೆ. ದೊಡ್ಡದಾಗಿ ಲ್ಯಾಪ್ಟಾಪ್ ಇಟ್ಕೊಂಬಂದೆ, ಪ್ರಾಜೆಕ್ಟ್ ಒಂದ್ ಸ್ವಲ್ಪ ಏನಾದ್ರು ಮಾಡೋಣ ಅಂತ ಸ್ವಿಚ್ ಆಫ್ ಆಗ್ಬಿಟ್ಟೈತೆ. ಸ್ವಿಚ್ ಆಫ್ ಆಗ್ಬಿಟ್ಟಿದ್ಯಾ? ಸ್ವಿಚ್ ಆಫ್. ಇವಾಗ ಹೋಗ್ತಾ ಇದೀವಿ ಕ್ಲಾಸ್ ಅಟೆಂಡ್ ಮಾಡೋಣ ಅಂತ. ಆ ಕಡೆಗೆ ನಡಿಗೆ ಬಿಡ್ತೀವಿ. I wish responsibly and contribute to sustainable future. I will think green and live green by reducing, reusing and recycling materials whenever possible. For present and future generations. ಸಂಜನಾ ಚೆನ್ನಾಗಿ ಹೇಳಿದೆ. ಎಂತಕ್ಕೆ ನಮ್ಮ ಬೆಂಚಿಗೆ ಬಂದಿದ್ಯಾ? ಅವ್ರು ಎದ್ದೋದ್ರು ಅಂದ್ರೆ ಬರ್ತಾಳೆ. ಹಾ, ಏನು ನಾನು ಕುತ್ಕೊಂಡಿರೋ ಪ್ಲೇಸಲ್ಲಿ ಯಾಕೆ ನಾನು ಬ್ಯಾಗ್ ಇಟ್ಟು ಹೋಗಿಲ್ವಾ? ಏನು ಮಾಡೋಕ್ಕಾಗಲ್ಲ ನನ್ನನ್ನು. ಬಯ್ಯೆ ನಂಗೆ ಅವ್ರ ಥರ ಭಯಕ್ಕೆ ಬರುತ್ತೆ. ಏನು ಮಾತಾಡ್ತೀನಿ? ನಾನು ಮಧ್ಯ ಕುತ್ಕೊಳಲ್ಲ, ನನಗೆ ನನ್ನ ಪ್ಲೇಸ್ ಬಿಟ್ಬಿಡು. ಯಾರು ಬುದ್ಧಿ? ಅವಳು ಮನೆ ನೀನು ಬಾರೆ, ನೀನು ಬಾ ದಿನ ಪಾಪ ಅವಳಿಗೆ ಮನುಷ್ಯ ನನ್ನ ಬಿಡಂಗಿಲ್ಲ, ಬೆಳಗ್ಗಿಂದ ಸಂಜೆವರೆಗೂ ನನ್ನ ಜೊತೆನೇ ಇರಬೇಕು, ಜಿಮ್ಮಲ್ಲೂ ನನ್ನ ಜೊತೆನೇ ಇರಬೇಕು ಅಂತೆಲ್ಲ ಬಿಲ್ಡಪ್ ಕೊಟ್ಟು. I know what's your ಝೂಮ್ ಆಗ್ತಿಲ್ಲ ಬಿಡೆ. ಇಲ್ಲ ಬಿಡೆ, ಬ್ಯಾಗ್ ಹುಷಾರು. ನಿಂದು ನನ್ನ ಪಕ್ಷ ತೇಳ್ ಬೀಳ್ಸಿದ್ರು ನಿನ್ನ ಬ್ಯಾಗ್ ತೇಳ್ ಬೀಳ್ಸಲ್ಲ. ಅಷ್ಟೊಂದು ನೀಟ ಇವಳು. ಅವಳು ರೇಗ್ಸಲ್ಲ ಅಂತ ಹೇಳಿದ್ದಷ್ಟೇ. ಅದನ್ನ ಹೇಳೋದೆಲ್ಲ ಹೇಳ್ಬಿಟ್ಟು ರೇಟ್ ಸಾಲ ಆ ವಿಡಿಯೋದಲ್ಲಿ ಆಗ್ತಾಳ, ಯಪ್ಪ ಎಷ್ಟು ಕೆಟ್ಟ ಇರುತ್ತೆ ಸೌಂಡ್ ಅಂದ್ರೆ ಕಿರಾಡೋದೆಲ್ಲ. ನಂದ ಆಬ್ವಿಯಸ್ಲಿ ನಾನು ಹೆಂಗಿದ್ದೀನಿ ನನಗೆ ವಾಯ್ಸ್ನೆಲ್ಲ ಅದು ಕೇಳೋರು ಇಂಟ್ರೆಸ್ಟ್ ಮಾಡಿ ಕೇಳ್ತಿರ್ತಾರೆ. ಅದು ಕಿರಾಡ್ಬಿಡ್ತಿಲ್ಲ ಲಾಸ್ಟ್ ಒಂದು ನೆನ್ನೆ ಬ್ಲಾಗಲ್ಲಿ ಏನು ಈ ಥರ ಜನಗಳು, ಈ ಥರ ಸಬ್ಸ್ಕ್ರೈಬರ್ಸ್. ಅದನ್ನೆಲ್ಲ ನಿಜ ಹುಷಾರಲ್ಲ. ಊಟ ಮಾಡಿದ ತಕ್ಷಣ ಅವಳೇ ಒಂದು ಯಾರು ಅವಳಿಗೆ ದೃಷ್ಟಿ ಆಗ್ಬಿಟ್ಟಿತ್ತು ಕಡೆ ನಿನ್ನೆ. ಯಾರು ಹೇಳು 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 ನಿಸರ್ಗ, ಹೇಳು ಹೇಳು ಹೇಳು. ನೆನ್ನೆ ಫುಲ್ ಸುಸ್ತಾಗ್ತಿತ್ತು, ಹುಷಾರ್ ದೃಷ್ಟಿಯಾಗಿತ್ತಾ? ಹಾಂ, ನನ್ನನ್ನ ದೃಷ್ಟಿ ತೆಗಿಯಕ್ಕೆ ಬರುತ್ತೆ ಅಂತ ಕೇಳಿದ್ರು. ನಂಗೆ ದೃಷ್ಟಿ ತೆಗಿಯಕ್ಕೆ ಬರಲ್ಲ ಅಂತ ಅಂದೆ. ಅದಕ್ಕೆ ಮೇಡಮ್ ಹಾಂ, ಹೋಗಿ ಆಯಾ ಆಂಟಿ ಸೆಕ್ಯೂರಿಟಿ ಆಂಟಿ ಹತ್ರ ದೃಷ್ಟಿ ತೆಗೆಸ್ಕೊಂಬಂದವ್ರೆ. ಸೆಕ್ಯೂರಿಟಿ ಹತ್ರ ಹೋಗಿ ದೃಷ್ಟಿ ತೆಗೆಸ್ಕೊಂಬಂದವಳೆ. ಪಾಪ ದೃಷ್ಟಿ ಆಗಿದೆ ಕಣೆ, ನನಗೆ ಎಂಟು ದೃಷ್ಟಿ ಆಗಿದೆ ಕಣೆ. ಯಾವುದೋ ನಿನ್ ತೆಗಿಯಕ್ಕೆ ನಂಗೆ ಸುಸ್ತಾಗ್ತಿತ್ತು, ಹಾ. ತುಂಬಾ ಕಣ್ಣು ಮಂಜಾಗ್ತಿತ್ತು, ನಿದ್ರೆ ಬರ್ತಿತ್ತು, ತಲೆ ಸುಡ್ತಾಯಿತ್ತು. ದೃಷ್ಟಿ ಒಂದು ನಿಮಿಷ, ನಿಮ್ಮ ದೃಷ್ಟಿ ಆದರೆ ನೀನು ತೆಗೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೇಳೋದು ನನಗಲ್ವ ಪ್ರಾಬ್ಲಮ್, ನನ್ನ ಮೇಲೆ ಅಲ್ವಾ ಮಲ್ಕೊಳ್ಳೋದು ನೀನು. ಬಂದು ನೀನು ತೆಗೆಸ್ಕೊಂಡೆ ಬೇಡ, ನನಗೆ ದೃಷ್ಟಿ ಆಗಲ್ಲ. ನೈಟು ಊಟ ಮಾಡಿದ್ಮೇಲೆ ಇವಳೇ ಸುಸ್ತಾಗ್ತಿದೆ, ಅದಕ್ಕೆ ಮಲ್ಕೊಂಡು ಇವಳೇ ಮಲ್ಸ್ಬಿಟ್ಟು ಹೋದ್ಲು.
ಮತ್ತೆ ಎದ್ದು ನಾನು ಬೆಳಗ್ಗೆ ಹೌದಾ ಏನು ಜಾಬ್ ಆಫರ್ ಬಂತಾ? ಆಫರ್ ಬಂತ ಅಲ್ಲ ಬಂತು.